ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನೋ ಎಸ್ ಡಿ ಎ ಜಿ ಕೆ ಕ್ವಶನ್ ಪೇಪರ್ ನೋಡು. ಇವತ್ತು ಮುಂಜಾನೆ ಎಕ್ಸಾಮ್ ಇತ್ತು, ಅದರ ಕೀ ಆನ್ಸರ್ ನೋಡ್ನು. ಪ್ರಶ್ನೆ ಪತ್ರಿಕೆ 2026 ಎಸ್ ಡಿ ಎ. ಈ ಕ್ವಶನ್ ಪೇಪರ್ ಒಳಗೆ ಆನ್ಸರ್ ಸಂಪೂರ್ಣ ಅಷ್ಟು ಆನ್ಸರ್ಗಳನ್ನು ನೋಡ್ನು. ಕ್ವಿಕ್ ಆಗಿ ನೋಡ್ನು. ಯಾರಾದರೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಕೀ ಅಂತರ ಎಲ್ಲಿ ಸ್ಕಿಪ್ ಮಾಡ್ರಿ ವಿಡಿಯೋ ಕಂಟಿನ್ಯೂ ನೋಡ್ರಿ, ಯಾಕಂದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತದ. ವರ್ಷನ್ ಕೋಡ್ ಯಾವ್ದಂದ್ರೆ ಬಿ ವರ್ಷನ್ ಕೋಡ್ ಇರ್ತದ. ಇಲ್ಲಿ 150 ನಿಮಿಷ ಇದ್ದು ಎಕ್ಸಾಮ್ ಅವಧಿ, ಉತ್ತರ 120 ನಿಮಿಷಗಳು ಗರಿಷ್ಠ ಅವಧಿ. ಇಲ್ಲಿ ಮಾರ್ನಿಂಗ್ ಇತ್ತು, ಇದು ಮಾರ್ನಿಂಗ್ ಶಿಫ್ಟ್ ಇತ್ತು. ಸಾಮಾನ್ಯ ಜ್ಞಾನ ಅಂದ್ರೆ ಜಿ ಕೆ, ಇಲ್ಲಿ 100 ಅಂಕಗಳದಾವ, ಮಿನಿಮಮ್ 100 ಅಂಕಗಳದಾವ. ಬರ್ರಿ ಫಸ್ಟ್ನೇ ಕ್ವಶನ್ ಆನ್ಸರ್ಗಳನ್ನು ನೋಡ್ಕೊತ ಹೋಗೋಣ. B2 ವರ್ಷನ್ ಕೋಡ್ ಯಾವ್ದಾರ B2 ಇರ್ತದ. ಈ ಕೆಳಕಂಡ ಮಗಧ ರಾಜವಂಶಗಳನ್ನ ಸರಿಯಾದ ಅನುಕ್ರಮವನ್ನು ಬರೆಯಿರಿ. ಸರಿಯಾದ ಉತ್ತರ ಯಾವ್ದಂದ್ರ ಫಸ್ಟ್ನೇದಕ್ರಿ ಸೆಕೆಂಡ್ ಒನ್ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಹೊಂದಿಸಿ ಬರೆಯ ರೀತಿ ಹೊಂದಿಸಿ ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಾಗ್ತಾರ ಥರ್ಡ್ ಒನ್ ಆಗ್ತದ. ಎ ಈಜ್ವಲ್ ಟು ಥರ್ಡ್ ಆಗ್ತದ ರೀ. ತದನಂತರ ಬಿ ಈಜ್ವಲ್ ಟು 4, ಸಿ ಈಜ್ವಲ್ ಟು ಫಸ್ಟ್, ಡಿ ಈಜ್ವಲ್ ಟು ಸೆಕೆಂಡ್. ತದನಂತರ ನೀವು ಯಾವ ಹಾಕ್ಯಾರ ನೋಡ್ರಿ, ಹಾಗೆ ಕಮೆಂಟ್ ಮಾಡ್ರಿ ಆನ್ಸರ್. ಥರ್ಡ್ ಒನ್ ಸರಿಯಾದ ಉತ್ತರ ಯಾವ್ದ್ರಿ? ಥರ್ಡ್ ಒನ್ ಫೋರ್ತ್ ಸರಿಯಾದ ಉತ್ತರ. ಆನ್ಸರ್ಗಳನ್ನು ನೋಡಿಬಿಡ್ನು. ತದನಂತರ ಫೋರ್ತ್ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ ಮೂರನೇದ್ರಿ. ಅವುಗಳು ಓದ್ಕೋಕ್ ಹೋಗಲ್ಲ, ಯಾಕಂದ್ರೆ ಟೈಮ್ ಭಾಳ ಹಿಡಿದೈತ್ರಿ. ಆ ಕಾರಣದಿಂದ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ 2, BCAD ಅವನ್ನ ನೋಡ್ಕೊರಿ. ತದನಂತರ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಇದು ಹೊಂದಿಸಿ ಬರೆಯಿರಿ. ಸರಿಯಾದ ಹೊಂದಿಸಿ ಬರೆಯಿರಿ ಕೇಳ. ಆರನೇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರ 2. ತದನಂತರ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ ಏಳನೇದಕ್ಕೆ ಸರಿಯಾದ ಉತ್ತರ 2. ಇಲ್ಲಿ ಎಂಟನೇದ ಆನ್ ಏರಿಯಾ ಆಫ್ ಡಾರ್ಕ್ನೆಸ್, ಇದಕ್ಕೆ ಯಾವ್ದ ಪುಸ್ತಕ ಬರೀತಾರ ಎಂಬುದನ್ನ ತಿಳಿಸ್ರಿ ಅಂತಾರ. ಎಂಟನೇದ್ರಿ ಥರ್ಡ್ ಒನ್. ಒಂಬತ್ತನೇದು ಸರಿಯಾದ ಉತ್ತರ ಯಾವ್ದಂದ್ರ ಫೋರ್ತ್ ಒನ್. ತದನಂತರ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರ ಅದು ಫೋರ್ತ್ ಒನ್ ಆಗ್ತದ. ತದನಂತರ 11ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದ? ಫೋರ್ತ್ ಒನ್ ಆಗ್ತದ. ಎ, ಬಿ, ಸಿ ಮತ್ತು ಡಿ ಸರಿಯಾಗಿವೆ ಕೆಳಗಿನವು. 12ನೇ ಪ್ರಶ್ನೆ, ಡಿಸೆಂಬರ್ 2025 ಭಾರತ ಸರ್ಕಾರ ಕೇಂದ್ರ ಸಹಕಾರಿ ಮಂತ್ರಿ ಯಾರಾಗಿದ್ದಾರೆ ಕೇಳಿದಾರ. 12ನೇದ್ರಿ ಸರಿಯಾದ ಉತ್ತರ ಯಾವ್ದಾರ ಅಮಿತ್ ಶಾ ಆಗಿದ್ದರು. ತದನಂತರ 13ನೇ ಪ್ರಶ್ನೆ ರೀ, 25ರಲ್ಲಿ ಉಂಟಾದ ಈ ಕೆಳಕಂಡ ಚಂಡಮಾರುತ ಪರಿಗಣಿಸಿರಿ. ಯಾವ್ಯಾವ್ರಿ? ಸರಿಯಾದ ಉತ್ತರ 13ನೇದಕ್ಕೆ ಯಾವ್ದು ಅಂದ್ರ 13ನೇ ಸರಿಯಾದ ಉತ್ತರ ಯಾವ್ದಂದ್ರ ಫೋರ್ತ್ ಒನ್ ಆಗ್ತದ್ರಿ. ಫೋರ್ತ್ ಒನ್ ಬಿ ಮತ್ತು ಡಿ ಮೋತಾ ಮತ್ತು ಜಿತ್ವಾ. ತದನಂತರ 14ನೇ ಪ್ರಶ್ನೆ, ಕರ್ನಾಟಕ ಆರ್ಥಿಕ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿರಿ. 2011 ಮತ್ತು 2012 ಇದಕ್ಕೆ ಸರಿಯಾದ ಉತ್ತರ 14ನೇದ್ರಿ. 3ನೇ ಸರಿಯಾದ ಉತ್ತರ. ಎ ಮತ್ತು ಬಿ ಎರಡೂ ಸರಿಯಾಗಿವೆ. ನೀವು ಏನಕ್ಕೆ ನೋಡ್ರಿ, ಹಾಗೆ ಕಮೆಂಟ್ ಮಾಡ್ರಿ. 15ನೇ ಪ್ರಶ್ನೆ, ಈ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ. ಸರಿಯಾದ ಉತ್ತರ 15ನೇ ಪ್ರಶ್ನೆಗೆ ಥರ್ಡ್ ಒನ್ ಸರಿಯಾದ ಉತ್ತರ. ಬಿ ಮತ್ತು ಸಿ ಸರಿಯಾಗಿವೆ ಮತ್ತು ಎ ತಪ್ಪಾಗಿದೆ ಎಂಬುದನ್ನು ನಿಯಮ ಸೂಚಿಸ್ತದ. 16, ಈ ಕೆಳಕಂಡ ಯಾವ ಹೇಳಿಕೆಗಳು ನೀರಿನ ಕುದಿಯುವ ಬಿಂದುವಿಗೆ ಸಂಬಂಧಿಸಿದೆ? ತಪ್ಪಾದ ಹೇಳಿಕೆಗಳಾಗಿವೆ. ಸರಿಯಾದ ಉತ್ತರನ ನಾವು ನೋಡು ಯಾವ್ದ ತಪ್ಪಾದ ಹೇಳಿಕೆಗಳಾಗಿವೆ ಅಂದ್ರೆ 16ನೇ ಸರಿಯಾದ ಉತ್ತರ 2. ಸಿ ಮತ್ತು ಡಿ ಎರಡು ತಪ್ಪಾದ ಹೇಳಿಕೆಗಳಾಗಿವೆ ಸ್ನೇಹಿತರೆ. ತದನಂತರ 17ನೇ ಪ್ರಶ್ನೆ, 10% ಸಕ್ಕರೆಯ ದ್ರಾವಣ ಈ ಕೆಳಗಿನ ರೀತಿಯಲ್ಲಿ ಸಕ್ಕರೆಯನ್ನು ಕರಗಿಸುವುದರಿಂದ ತಯಾರಿಸಬಹುದು. ಸರಿಯಾದ ಉತ್ತರ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದ? ಫೋರ್ತ್ ಒನ್ ಡಿ ಮತ್ತು 10 ಗ್ರಾಂ ಸಕ್ಕರೆಯ 100 ಮಿಲಿಲೀಟರ್ ನೀರಿನಲ್ಲಿ ಕರಗಬಹುದು ಎಂಬುದನ್ನು ತಿಳಿಬಹುದು. ಅದೇ ರೀತಿ 18ನೇ ಪ್ರಶ್ನೆ ರೀ, ಈ ಕೆಳಗಿನ ಸುಳಿವುಗಳನ್ನು ಆಧರಿಸಿ ರಾಸಾಯನಿಕ ಹೆಸರುಗಳನ್ನು ಪತ್ತೆ ಹಚ್ಚಿರಿ ಅಂತ ಕೇಳ್ಯಾರ. 18ನೇ ಸರಿಯಾದ ಉತ್ತರ ಯಾವ್ದಾರ ಫಸ್ಟ್ ಒನ್.
ಇಲ್ಲಿ ಸರಿಯಾದ ಸುಳಿವುಗಳನ್ನು ಆಧರಿಸಿ ನಾವು ನೋಡ್ಬೇಕಾದ್ರೆ 18ನೇದ್ರಿ ಇಲ್ಲಿ ಗ್ಲಿಸರಿ ಅನ್ನಕತ್ರಿ ಗ್ಲಿಸರಿನ್ ಆಗ್ತದ. ಸರಿಯಾದ ಉತ್ತರ ಯಾವ್ದಂದ್ರೆ ಇಲ್ಲಿ ಥರ್ಡ್ ಒನ್ ಆಗ್ಬೋದ್ರಿ. ಇದು ಗ್ಲಿಸರಿನ್, ಇದು ಸರಿಯಾದ ಉತ್ತರ ಆಗ್ತೈತ್ರಿ. ತದನಂತರ 19ನೇದ್ರಿ ಈ ಕೆಳಗೆ ನಾವು ಜೋಡಿಗಳನ್ನು ವಿಟಮಿನ್ ಮತ್ತು ರೋಗಗಳನ್ನು ಸಂಬಂಧಿಸಿದಂತೆ ಯಾವ ಜೋಡಿಗಳನ್ನು ಸರಿಯಾದ ಹೊಂದಾಣಿಕೆ ಯಾಗಿದೆ ಮತ್ತು ಯಾಗಿವೆ ಅಂತ ಕೇಳ್ಯಾರ. 19ನೇ ಸರಿಯಾದ ಉತ್ತರ 4th ಒನ್ ರೀ. ಎ ಬಿ ಮತ್ತು ಸಿ ಮೂರು ಸರಿಯಾಗಿವೆ ಎಂಬುದನ್ನು ಇಲ್ಲಿ ನಾವು ತಿಳಿಬಹುದು. ತದನಂತರ 20 ಸಸ್ಯಗಳಲ್ಲಿ ಆಹಾರವು ಆಕಾರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವುದು ರೂಪ ಯಾವುದಕ್ಕೆ ಕೇಳಿದಾರ. ಫಸ್ಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದನ್ನ ನೋಡ್ಕೊಂಡ್ಬಿಟ್ಟು 20ನೇ ಸರಿಯಾದ ಉತ್ತರ ಯಾವ್ದ 3 ಸುಕ್ರೋಸ್ ಆಗಿರ್ತದ. ತದನಂತರ ನಿಮ್ಮ ಫ್ರೆಂಡ್ಗೂ ಈ ವಿಡಿಯೋ ಶೇರ್ ಮಾಡ್ರಿ. ಅವರು ಈ SDA ಎಕ್ಸಾಮ್ ಬರ್ದಿರಂದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗ್ತದ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ. 21ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಂದ್ರೆ ರೀ ಫಸ್ಟ್ ಒನ್ ರೀ. ಸರಿಯಾದ ಉತ್ತರ ABC ಮಾತ್ರ. ABC ಮಾತ್ರ. ತದನಂತರ 12ನೇದ ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣೆಗೊಳಗೊಂಡಾಗ ಬಿಡುಗಡೆಯಾಗುವ ವಿಷ ಅನಿಲ ಯಾವುದು ಅಂತ ಕೇಳಿದಾರ. 12ನೇದ್ರಿ. ಸರಿ 22ನೇದ್ರಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದ 4th ಒನ್ ಆಗ್ತದ. 4th ಒನ್ ಆಗ್ತದ. 25ನೇ ಹೃದಯ ಕೊನೆಗಳ ಸಂಖ್ಯೆಯ ಆಧಾರದ ಮೇಲೆ ಕೆಲವು ಜೀವಿಗಳ ಗುಂಪನ್ನು ಮಾಡಲಾಗಿದೆ. ಸರಿಯಾದ ಗುಂಪನ್ನು ಆಯ್ಕೆ ಮಾಡಿರಿ ಅಂತ ಹೇಳ್ಯಾರ. ಸರಿಯಾದ ಗುಂಪ ಯಾವ್ದಂದ್ರ 25ನೇದ್ರಿ. ಸಾರಿ 23 ರೀ. ಯಾವ್ದಾರ ಥರ್ಡ್ ಒನ್ ರೀ. ಥರ್ಡ್ ಒನ್ ಬಿ ಮತ್ತು ಸಿ ಗುಂಪುಗಳು. ತದನಂತರ 24 ಈ ಕೆಳಗಿನ ನೀಡಲಾದ ಮಾನವನ ಜೀರ್ಣಕ್ರಿಯೆಯ ಹಂತವನ್ನು ಕಾಲಾನುಕ್ರಮದಲ್ಲಿ ತಿಳಿಸಿರಿ. 24ನೇ ಸರಿಯಾದ ಉತ್ತರ ಯಾವ್ದಾಕತ್ತಾರೆ ಸೆಕೆಂಡ್ ಒನ್ ಆಗ್ತದೆ. ಈ ಸೆಕೆಂಡ್ ಒನ್ ಆಗ್ತಾ EBACD ಈ ನಿಯಮ ಸರಿ. ತದನಂತರ 25ನೇ ಪ್ರಶ್ನೆ ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಾಂಶ ದ್ರವವನ್ನು ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವ್ಯದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸ್ತದ. ಈ ಹೇಳಿಕೆ ಇದಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ ಯಾವ್ದಂದ್ರೆ ಫಸ್ಟ್ ಒನ್ ರೀ. ಫಸ್ಟ್ ಒನ್ ಸರಿಯಾದ ಉತ್ತರ. ತದನಂತರ 46ನೇ ಪ್ರಶ್ನೆ ಕೆಳಗಿನವುಗಳನ್ನು ಪರಿಗಣಿಸಿರಿ. ಸರಿಯಾದ ಉತ್ತರ ಯಾವ್ದಂದ್ರ 3 ಸರಿ ಆಗ್ತದ ನೋಡ್ರಿ. ಆನ್ಸರ್ಗಳನ್ನು ನೋಡ್ಕೊಂಡು ಹೋಗ್ಬಿಡ್ರಿ. 27 4th ಒನ್ ಆನ್ಸರ್ ಸರಿಯಾದ ಉತ್ತರ 4th ರೀ. ತದನಂತರ 28 ಒಬ್ಬ ನುರಿತ ಕ್ರಿಕೆಟ್ಗೆ ಒಬ್ಬ ಚೆಂಡನ್ನು ಕ್ಯಾಚ್ ಹಿಡಿದಾಗ ತನ್ನ ಕೈಗಳನ್ನು ಕೆಳಗೆ ಮಾಡಲಾಗುತ್ತಾನೆ. ಹೀಗೆ ಮಾಡುವುದರಿಂದ ವೈಜ್ಞಾನಿಕ ಕಾರಣ ಯಾವುದಕ್ಕೆ ಕೇಳ್ತಾರೆ. 28ನೇ ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್ ಒನ್ ರೀ. ಹಿಮ್ಮೆಟ್ಟಿಸುವ ಬಲಬಣ್ಣ ಹೆಚ್ಚು ಸಮಯದವರೆಗೆ ಹಾಕಲೆಂದು. ತದನಂತರ 29 ವಾಹನಗಳಲ್ಲಿ ನೀರನ್ನು ತಂಪುಕ್ಕುವ ಎಂದು ಬಳಸಲು ಕಾರಣ. 29ನೇ ಸರಿಯಾದ ಉತ್ತರ ಕಾರಣ ಯಾವುದಂದ್ರ ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗುತ್ತದ. 30 ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡನಾಗಿ ಈ ಕೆಳಗಿನ ಕಾಲಕ್ರಮ ಸರಿಯಾಗಿ ಬರೀರಿ ಅಂತ ಕೇಳ್ತಾರ. 30ನೇ ಸರಿಯಾದ ಉತ್ತರ ಅಂದ್ರೆ ಫಸ್ಟ್ ಒನ್ ರೀ. ಜೇಲಂ, ಚಿನಾಬ್ ಮತ್ತು ಸತ್ಲೇಜ್ ಮತ್ತು ಸಿಂಧು ಸರಿಯಾದ ಉತ್ತರ ಫಸ್ಟ್ ಒನ್ ರೀ. ತದನಂತರ 31ನೇ ಪ್ರಶ್ನೆ ಕೆಳಗಿನವುಗಳ ಹೇಳಿಕೆಗಳನ್ನು ಪರಿಗಣಿಸಿರಿ. ಸರಿಯಾದ ಉತ್ತರ ಯಾವ್ದಾರ 31ನೇ ಪ್ರಶ್ನೆಗೆ ಫಸ್ಟ್ ಒನ್ ಸರಿಯಾದ ಉತ್ತರ ಸ್ನೇಹಿತರೆ. ಫಸ್ಟ್ ಒನ್ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಮತ್ತು ಹೇಳಿಕೆ 1 ವಿವರಿಸಿರಿ ಎಂಬುದನ್ನು ಸರಿಯಾದ ಉತ್ತರ. 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ 4th ಒನ್ ರೀ. 4th ಒನ್ 96 and 4. ತದನಂತರ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ ರೀ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫಸ್ಟ್ ಒನ್ ರೀ. ಇದು ಸರಿಯಾದ ಉತ್ತರ ಅಂದ್ರೆ ಪರಿಸರ 1986 ಆಕತ್ರಿ. ವಾಯುಮಾಲಿನ್ಯ ರೀ. ವಾಯುಮಾಲಿನ್ಯ ಇದು 1981 ರೀ. ತದನಂತರ ಜಲ ಮಾಲಿನ್ಯ ಸೆಕೆಂಡ್ ಒನ್ 1974. ಮ್ಯಾಟ್ರಿನ್ ಒಪ್ಪಂದ 1989. ಸರಿಯಾದ ಉತ್ತರ ನಿಮ್ಮ ಮುಂದೆ ಐತ್ರಿ, ಹೇಳಿದ್ದೀನಿ, ಮಿಸ್ ಮಾಡ್ಕೋಬೇಡ್ರಿ. 34 ರೀ ಸೆಕೆಂಡ್ ಒನ್ ಸರಿಯಾದ ಉತ್ತರ. 35 ರೀ ಆನ್ಸರ್ ಎಷ್ಟು ಅಂದ್ರೆ 4th ಒನ್ ಸರಿಯಾದ ಉತ್ತರ 35 4th ಒನ್. ಜೀವ ರಾಸಾಯನಿಕ ಆಮ್ಲಜನಕ
ಬೇಡಿಕೆ. ತದನಂತರ 36 ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ ರೀ 36. 37 ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್ ಒನ್ ರೀ 36 ರೀ ಫಸ್ಟ್ ರೀ 37 ಸೆಕೆಂಡ್ ಒನ್ ತುಳಸಿಗೌಡ. 38ನೇ ಸರಿಯಾದ ಉತ್ತರ ಯಾವುದಂದ್ರೆ ಸೆಕೆಂಡ್ ಒನ್ ರೀ ವ್ಯಾಡಿಸ್ ಬ್ಯಾಂಕ್. 39ನೇದು ಸರಿಯಾದ ಉತ್ತರ ಫೋರ್ತ್ ಒನ್ ಅಜ್ಜಿ ಆಗ್ತಾನ್ರಿ. ನೀವು ಏನನ್ನ ಕನ್ಫ್ಯೂಸ್ ಮಾಡ್ಕೊಂಡು ಅದನ್ನ ಇದನ್ನ ಏನರ ಬರ್ದ ಮಖಕ್ಕೆ ಸಹೋದರ ಹಿಂದೆ ಹೀಗೆ ಮಾಡ್ರಿ ಅಜ್ಜಿ ಆಗ್ತಾನ. ತದನಂತರ 40ನೇದು ರೀ ಇವು ಇಂಪಾರ್ಟೆಂಟ್ ನಮ್ಮ ಹುಡುಗರಿಗೆ ರೀ. 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಕೈತಿ ನೋಡ್ರಿ. 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಕತ್ತಾರ ಥರ್ಡ್ ಒನ್ ಆಗ್ತದ 7 ಮೆಂಬರ್. ತ್ರಿಕೋನದ ಮಹಿಳೆಯರನ್ನ ವೃತ್ತವು ವಿವಾಹಿತರು ಮತ್ತು ಆಯತವು ಉದ್ಯೋಗಸ್ಥರ ಪ್ರತಿನಿಧಿಸುವ ಉದ್ಯೋಗಸ್ಥರ ಆಗಿದ್ದ ವಿವಾಹಿತ ಮಹಿಳೆಯರನ್ನ ಪ್ರತಿನಿಧಿಸುವ ಸಂಖ್ಯೆಯ ಮೊತ್ತ ಯಾವುದು ಅಂತ ಕೇಳಿದ್ದಾರೆ. 7 ನಿಮ್ಮ ಕಣ್ಣಿಗೆ ಕಾಣ್ತದ 41. ಸರಿಯಾದ ಉತ್ತರ ಯಾವ್ದಾಕತ್ರಿ 62 ಜನ. ಸರಿಯಾದ ಉತ್ತರ 62 ಜನ ಅಂದ್ರ ಫಸ್ಟ್ ಸರಿ ಹಾಕತ್ರ 41. 42ನೆಯ ಪ್ರಶ್ನೆ ಸರಿಯಾದ ಉತ್ತರ ರೂಪಾಯಿ. ಥರ್ಡ್ ಒನ್ ಸರಿ ಆಗ್ತದ. ಇದು ಥರ್ಡ್ ಒನ್ 250 ಆಗ್ತದ. 43ನೇ ಪ್ರಶ್ನೆ ನೋಡ್ರಿ. 43ನೇ ಪ್ರಶ್ನೆ ಒಂದು ನಿರ್ದಿಷ್ಟ ಭಾಷೆಯಲ್ಲಿ LUCK ಲಕ್ ಅನ್ನ NSEIA ಎಂಬ ಕೋಡ್ ಮೂಲಕ ಭಾಷಾಂತರ ಮಾಡ್ತಾರ. ಹ್ಯಾಪಿ ಅನ್ನ ಹೇಗೆ ಕೋಡನ್ನ ಭಾಷಾಂತರ ಮಾಡ್ತಾರ ಅಂತ ಕೇಳಿದಾರ. ನೀವೇನು ಬರೆದಾರ ನೋಡ್ರಿ 43 ಏನಾಗ್ತಾರ ಫಸ್ಟ್ ಒನ್ ಆಗ್ತದ. JYRNA ಆಗ್ತದ. ತದನಂತರ 44ನೇ ಪ್ರಶ್ನೆ ತ್ರಿಭುಜದ ಕೋನವು 3:2:7 ಅನುಪಾತದಲ್ಲಿದ್ದರೆ ಆ ತ್ರಿಭುಜದ ಕೋನಗಳು ಎಷ್ಟಾಗಿರ್ತಾವ? ಇವತ್ತಿನ ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಇದಾಗಿರ್ತದ. ಫಸ್ಟ್ ಒನ್ ಸರಿಯಾದ ಆನ್ಸರ್. ನೀವ್ ಏನ್ ಹಾಕ್ಯಾರ ನೋಡ್ರಿ ಫಸ್ಟ್ ಒನ್ ಸರಿಯಾದ ಆನ್ಸರ್. ಇದ ವರ್ಸನ್ ಕೋಡ್ರಿ B2. ಅದೇ ರೀತಿ 45ನೆಯ ಪ್ರಶ್ನೆಯನ್ನು 2025 ಸೆಪ್ಟೆಂಬರ್ 28 ನಡೆದ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತದ ಪಾಕಿಸ್ತಾನವನ್ನು ಸೋಲಿಸಿದ ಪ್ರಶಸ್ತಿ ಗೆದ್ದ ಈ ಪಂದ್ಯದ ನಡೆದ ಸ್ಥಳ ಯಾವುದ್ರಿ? ಕ್ರಿಕೆಟ್ ನೋಡೋರದ್ರ ಕಮೆಂಟ್ ಹಾಕ್ರಿ. 45ನೇ ಪ್ರಶ್ನೆಗೆ ರೀ ಸರಿಯಾದ ಉತ್ತರ ಕೊಲಂಬಾ 3. 46ನೇ ಪ್ರಶ್ನೆ ರೀ 46ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾರ 9650 ಅಂದ್ರೆ ಫೋರ್ತ್ ಒನ್ ರೀ. ಸರಿಯಾದ ಉತ್ತರ ಫೋರ್ತ್ ಒನ್ ರೀ. 47ನೇ ಪ್ರಶ್ನೆ ಸರಿಯಾದ ಉತ್ತರ ನೋಡ್ನು. 47ನೇ ಪ್ರಶ್ನೆ ಫೋರ್ತ್ ಒನ್ ಆಗ್ತದ 30 ಲೀಟರ್. ನಿಮ್ದು ಎಷ್ಟು ಬಂದೈತಿ ನೋಡ್ರಿ 30 ಲೀಟರ್ ಸರಿಯಾದ ಉತ್ತರ. 48ನೇ ಪ್ರಶ್ನೆ ಇದ ಒಂದು 48ನೇ ಪ್ರಶ್ನೆ ಇಲ್ಲಿ ಏನಾಗ್ಬೇಕಂದ್ರೆ ಈ ಆಗ್ಬೇಕ. ಈ ಕೊಟ್ಟಿಲ್ಲ, ಇಲ್ಲಿ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತದ. ಈ ಕೊಟ್ಟಿಲ್ರಿ, ಈ ಕೊಡಬೇಕತ್ತ. ಏನ ಆನ್ಸರ್ ಆಗ್ತದ ಅಲ್ಲಿ ಎಡತುದಲ್ಲಿ ಯಾರಿದ್ದಾರೆ ಅಂದ್ರೆ ಈ ಆಗ್ತದ. ನೀವು ಒಮ್ಮೆ ಲೆಕ್ಕಾಚಾರ ಮಾಡಿ ನೋಡ್ರಿ, ಆಗ ನಮ್ಗೆ ಕಮೆಂಟ್ ಹಾಕ್ರಿ ನೀವೇನೇನು ಹಾಕ್ಯಾರಿ ಎಂಬುದನ್ನ. ಗ್ರೇಸ್ ಮಾರ್ಕ್ಸ್ ಕೊಡತಾರ್ರಿ ಫಿಕ್ಸ್, ತಲೆ ಕೆಡಿಸ್ಕೊಬೇಡ್ರಿ ಈ ಕ್ವಶನ್ ಬಗ್ಗೆ. 49ನೇ ಪ್ರಶ್ನೆ ನೋಡ್ರಿ. 49ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. 49ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು? ಫಸ್ಟ್ ಒನ್ ಆಗ್ತದೆ. A = 3 ಆಗ್ತದೆ. ಥರ್ಡ್ ರಾಜಸ್ಥಾನ ಪತ್ತೆ ಸಾಗರ ರಾಜಸ್ಥಾನ. B = ನ್ಯಾಕೋ ಸರೋವರ ಯಾವ್ದಾಗ್ತದೆ? ಹಿಮಾಚಲ ಪ್ರದೇಶ ಆಗ್ತದ. ಬೆಕ್ಕಿಯೋ ಫಲ್ರಿ ಸರೋವರ ಇದೇನಾಗ್ತದ ಅಂದ್ರೆ ಫೋರ್ತ್ ಒನ್ ಆಗ್ತದ, ಸಿಕ್ಕಿಂ ಆಗ್ತದ. ಬಿ ಮಾತಲ ಸರೋವರ ಯಾವ್ದಾಗ್ತಾರ? ಉತ್ತರಾಖಂಡ್ ಆಗ್ತದ. ನೀವೇನ್ ಹಾಕ್ಯಾರ ನೋಡ್ರಿ ಸರಿಯಾದ ಉತ್ತರ ಇದು ಫಸ್ಟ್ ಆಗ್ತದ. 50ನೇ ಪ್ರಶ್ನೆ ಸರಿಯಾದ ಜೋಡಣೆಯಾಗಿರುವ ಆಯ್ಕೆಯನ್ನ ಆರಿಸಿ ಬರೆಯಿರಿ ಅಂತ ಕೇಳಾರ. 50ನೇ ಪ್ರಶ್ನೆಯ ಸರಿಯಾದ ಆನ್ಸರ್ ಯಾವ್ದಾಕತಿ ಅಂದ್ರ ಫಸ್ಟ್ ಒನ್ ಆಗ್ತದ. ನೋಡ್ರಿ. ತದನಂತರ 51ನೇ ಪ್ರಶ್ನೆಯನ್ನು NWDPRA ಅನ್ನ ವಿಸ್ತರಿಸಿ ಬರೆಯಿರಿ. ಇದು 51ನೇ ಪ್ರಶ್ನೆ. ಸರಿಯಾದ ಉತ್ತರ ಯಾವ್ದಾಗ್ತಾರ? ಎರಡನೇದಾಕತ್ ನೋಡ್ರಿ. ಇದನ್ನ ಈಗ ಕಂಟಿನ್ಯೂ ಮಾಡೋಣಪ್ರಿ 1 ಸೆಕೆಂಡ್. 52ನೇ ಪ್ರಶ್ನೆ ನೋಡ್ರಿ. 52ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾರ? 52ನೇ ಪ್ರಶ್ನೆ ಸೆಕೆಂಡ್ ಒನ್ ಆಗ್ತದ. ಇದು ಸುಂದರ್ಗಢ ಹಿಡ್ಕೊಂಡ್ರಿ. ಸುಂದರ್ಗಢ ಏನಾಗ್ತದ? ಕಬ್ಬಿಣದ ಅದಿರುಗಳ ಆಗ್ತದ. ತದನಂತರ B = 4 ಆಗ್ತದ. ಅಂದ್ರ
ಲಿಗ್ನಟೈಟ್ ಆಗ್ತದ. ಸಿ ಇಸ್ ಈಕ್ವಲ್ ಟು 1 ಬಾಲ್ಗಾಟ್ ಆ್ಯಂಡ್ ತಾಮ್ರ ಆಗ್ತದ. ಚಾಂದ್ಮಾರಿ ಏನಾಗ್ತದ ಮ್ಯಾಗ್ನೀಸಿಯಂ ಆಗ್ತದ. ಸರಿ ಉತ್ತರ ಯಾವ್ದಾರ ಸೆಕೆಂಡ್ ಒನ್ ಆಗ್ತದ. 52. 53ನೇದ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿರಿ. ಕೆಳಗಿನ ಹೇಳಿಕೆಗಳನ್ನು ಅಷ್ಟು ಎಲ್ಲ ಪರಿಗಣಿಸಿ ನೀವು ಆನ್ಸರ್ ಹಾಕಬೇಕಿತ್ತು. ಏನು ಹಾಕಿರಿ ನೋಡ್ರಿ. 55ನೇಯ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದ 4. ಇದು ಫಸ್ಟ್ ಎ ಬಿ ಸಿ ಆಗ್ತದ. ಇವು ಮೂರು ಆಗ್ತದ. ಆ ಕಾರಣದಿಂದ ಸರಿಯಾದ ಉತ್ತರ 4 ಆಗ್ತದ. ತೆಳಗೇನು ಈ ಕೆಳಗಿನವು ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂದ್ರೆ ಯಾವ ಹೋಲಿಕೆ ಆಗ್ಯಾವ ಎಲ್ಲೆಲ್ಲಿ ಎಂಬುದನ್ನು ಹೊಂದಾಣಿಕೆ ಮಾಡ್ರಿ ಅಂತ ಹೇಳ್ಯಾರ. 54ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂದ್ರೆ ಇದು ಆಗ್ತದ. ಎ ಬಿ ಮತ್ತು ಸಿ ಸರಿಯಾದ ಜೋಡಣೆ ಆಗ್ತದವ್ರಿ. ಎ ಬಿ ಮತ್ತು ಸಿ ಸರಿಯಾದ ಆಗ್ತಾವ. ಎ ಬಿ ಮತ್ತು ಸಿ. ಅಗ್ನಾಸಿನಿ ತಪ್ಪಾಗ್ತದ ಎಂಬುದನ್ನು ಅವರ ಇಲ್ಲಿ ಇದು ತಪ್ಪಾಗ್ತದ. ಇವು ಮೂರು ಸರಿ ಹಾಕವು. ಚೆಕ್ ಮಾಡ್ಕೊರ್ಬೇಕಾರ ನೀವೇನು ಹಾಕ್ಯಾರ ನೋಡ್ರಿ. 55ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ. ಕರ್ನಾಟಕ ದ್ವೀಪಗಳು ಮತ್ತು ಜಿಲ್ಲೆಗಳನ್ನು ಕೊಟ್ಟಾರ. ಅವನ ಗುರುತಿಸಲು ಬರ್ರಿ. ಸೆಕೆಂಡ್ ಒನ್ ಆನ್ಸರ್ ಯಾವ್ದಾಗ್ತಾರ ಎ ಮತ್ತು ಸಿ ಕರೆಕ್ಟ್ ಹಾಕವ. ಇವೆರಡ ಜೋಡಣೆ ಕರೆಕ್ಟ್ ಹಾಕವ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾರ ಸೆಕೆಂಡ್ ಆಗ್ತದ. 56ನೇ ಪ್ರಶ್ನೆ ಸ್ನೇಹಿತರು ನೀವೇನು ಹಾಕ್ಯಾರ ನೋಡ್ರಿ. ಕೆಳಗಿನ ಮೋಡಗಳ ಕ್ರಮವನ್ನ ಅವುಗಳನ್ನ ಎತ್ತರಕ್ಕೆ ಅನುಗುಣವಾಗಿ ಆಯ್ಕೆ ಮಾಡ್ರಿ. 56ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಗ್ತಾರ ಇದ ಏನವ ಸೇಮ್ ಅದಾವ್ರಿ. ಫಸ್ಟ್ ಒನ್ ಎ ಸಿ ಬಿ ಡಿ ಈ ಸೇಮ್ ದಾವ ನೋಡ್ರಿ. ಎ ಸಿ ಇದು ಫಸ್ಟ್ ಆಗ್ತದ. ಇದು ಸೆಕೆಂಡ್ ಸಿ ಆಗ್ತದ. ತದನಂತರ ಬಿ ಆಗ್ತದ. ತದನಂತರ ಡಿ ಆಗ್ತದ. ಸೇಮ್ ಅದಾವ್ರಿ. ಅಂದ್ರೆ ಫಸ್ಟ್ನೇದ್ ಕಷ್ಟ ಸೇಮ್ ಅದಾವ್ರಿ. ಸೇಮ್ ಅಂದ್ರೆ ಒಟ್ಟು ಸೇಮ್ ಅಂತ ತಿಳ್ಕೊಂಡಿರ್ರಿ. 57ನೇ ಪ್ರಶ್ನೆ ಸರಿಯಾದ ಉತ್ತರ ನೋಡ್. 57ನೇ ಪ್ರಶ್ನೆ ತೇವಾಂಶವನ್ನು ಅಳೆಯಲು ಬಳಸುವ ಉಪಕರಣ ಯಾವ್ದ್ರಿ ಗೊತ್ತಿದ್ರೆ ಕಮೆಂಟ್ ಹಾಕ್ರಿ. ಹಾಗ 57ನೇದ್ರಿ ಸರಿಯಾದ ಉತ್ತರ ಯಾವ್ದಾರ 3 ಆಗ್ತದ. 3 ಅಂದ್ರ ಹೈಗ್ರೋಮೀಟರ್. 58ನೇ ಪ್ರಶ್ನೆ ಈ ಕೆಳಗಿನ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚು ವ್ಯಾಪ್ತಿಯನ್ನು ಹರಡಿದ್ದಾರೆ. ಸರಿಯಾದ ಉತ್ತರ ಯಾವ್ದಂದ್ರ ಓರಾನ್ ಎಂಬುದು ಸರಿಯಾದ ಉತ್ತರ ಇಲ್ಲಿ ಸ್ನೇಹಿತರೆ. 59ನೇ ಪ್ರಶ್ನೆ ಕನ್ನಡದ ಚಲನಚಿತ್ರ ಕದಿಲುಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ. ಇಲ್ಲಿ 3 ಹೇಳಿಕೆ ಕೊಟ್ಟಾರ. ಅವನ ಯಶೋಧ ಪ್ರಕಾರ 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಕನ್ನಡದ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಚಲನಚಿತ್ರ ನಿರ್ದೇಶಕರ ಯಾರಾಗಿದ್ದನ ಗಿರೀಶ್ ಕಾಸರವಳಿ ಆಗಿದ್ದರು. ಸರಿಯಾದ ಉತ್ತರ ಯಾವ್ದಾಗ್ತಾರ 4th ಒನ್ ಆಗ್ತದ. ಎ ಮತ್ತು ಸಿ ಅಟ್ಟ ಕರೆಕ್ಟ್ ಆಗವ. ಎ ಮತ್ತು ಸಿ ಇವ್ರು ಏನಾಗಿಲ್ಲತ್ರಿ ತಪ್ಪು. ಇದು 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಆಗಿರ್ತದೆ. 60ನೇದ ಸರಿಯಾದ ಉತ್ತರ 60ನೇದು ಯಾವ್ದಾಗ್ಬೋದು ಗೆಸ್ ಮಾಡ್ರಿ. 60ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ 61ನೇದ ಪ್ರಶ್ನೆ ಎ ಮತ್ತು ಬಿ ಆಗ್ತದ. 61ನೇ ಪ್ರಶ್ನೆ ಡಿಸೆಂಬರ್ 2025ರಲ್ಲಿ ನವದೆಹಲಿ ಕೆಂಪು ಕೋಟೆಯಲ್ಲಿ ಜರುಗುವ ಯುನೆಸ್ಕೋ ಮತ್ತು ಅಂತರ್ ಸರ್ಕಾರಿ ಸಮಿತಿಯ 20ನೇ ಅಧಿವೇಶನ ಭಾರತದ ಯಾವ ಹಬ್ಬವನ್ನು ಯುನೆಸ್ಕೋದ ಮಾನವತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯನ್ನು ಸೇರಿಸಲಾಗಿದೆ. ಸರಿಯಾದ ಉತ್ತರ ಯಾವ್ದ ದೀಪಾವಳಿ ಎನ್ನಬಹುದ್ರಿ. ನಮ್ಮ 61ನೇದ್ರ ಸರಿಯಾದ ಉತ್ತರ ಯಾವ್ದ ದೀಪಾವಳಿ ರೀ. 62ನೇದ ನಾಸಾದ ಸ್ಪೇನ್ ಎಕ್ಸ್ ಕ್ರೂ 9 ಗಗನ ಯಾತ್ರಿಗಳ ಏಜೆನ್ಸಿ 9ನೇಯ ವಾಣಿಜ್ಯ ಪರಿಭ್ರಮಣದ ಕಾರ್ಯಾಚರಣೆಯ ಪೂರ್ಣಗೊಳಿಸಿದ ನಂತರ ಮೇ 2025ರಲ್ಲಿ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವ ಗಗನಯಾತ್ರಿಯು ಆ ಮಿಷನ್ ಭಾಗವಾಗಿರಲಿಲ್ಲ ಎಂಬುದನ್ನು ಗುರುತಿಸಿ ಅಂತ ಕೇಳಿದ್ದಾರ. ಸರಿಯಾದ ಉತ್ತರ ಯಾವ್ದಂದ್ರ 62ನೇದ ಸರಿಯಾದ ಉತ್ತರ ಇದು ಆಗಿರ್ತದ. ಸುಭಾಷ್ ಶುಕ್ಲಾ ಅವರ ಆಗಿರಲಿಲ್ಲ ಎಂಬುದು. 63ನೇದ ಸರಿ ಆನ್ಸರ್ ಅನ್ನು ನೋಡ್ತವನು ಕ್ವಿಕ್ ಆಗಿ, ಬೇಕಾದ್ರೆ ನಿಮಗೂ ಟೈಮ್ ಇಲ್ರಿ. 63ನೇದ ಪ್ರಶ್ನೆ ಥರ್ಡ್ ಒನ್ ಸರಿಯಾದ ಉತ್ತರ. 64ನೇದ್ರಿ ಸರಿಯಾದ ಉತ್ತರ ಯಾವ್ದಂದ್ರ 64ನೇದ ಸರಿಯಾದ ಉತ್ತರ ಯಾವ್ದಾಗ್ಬೋದ್ರಿ 64ನೇದ ಥರ್ಡ್ ಒನ್ ಆಗ್ತದ. ಥರ್ಡ್ ಒನ್ ಆಕತ್ರಿ. 65ನೇದ ಯಾವ್ದಾಕತ್ರ 65ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಕತ್ತಂದ್ರ 4th ಒನ್ ಸರಿಯಾದ ಉತ್ತರ ಹಾಕದ್ ನೋಡಿ ಸ್ನೇಹಿತರೆ. ಡೆಲ್ಸಿ ರೋಗಿನರ್
ರೂಢಿಗಾಸ್ ಆಗ್ತದ. ತದನಂತರ 66ನೇದರ ಬೆಂಗಳೂರಿನ ಹೊರಗೆ ಕರ್ನಾಟಕದ ಡಿಜಿಟಲ್ ಆರ್ಥಿಕತೆಯ ವಿಸ್ತೃತ ಬೆಳವಣಿಗೆ ಸಾಧಿಸುವ ಗುರಿಯನ್ನು ಹೊಂದಿದ ಮತ್ತು KDEM-ನಿಂದ ಮುನ್ನಡೆಸುತ್ತಿರುವ ಮಿಷನ್ ಅನ್ನು ಹೆಸರಿಸಿ ಅಂತ ಕೇಳಿದ್ರ 66ನೇದರ ಸರಿಯಾದ ಉತ್ತರ ಯಾವ್ದಾಕಂದ್ರೆ ಫಸ್ಟ್ ಒನ್ ರೀ. ತದನಂತರ ಸ್ನೇಹಿತರೆ 67ನೇ ಪ್ರಶ್ನೆ ನೋಡ್ರಿ. 67ನೇ ಪ್ರಶ್ನೆ ಒಳಗ ಡಿಫ್ರೆಂಟ್ ಇದಾವ್ರಿ. ಡಿಫ್ರೆಂಟ್ 67ನೇ ವಿಶ್ವ ಕೇಳಾರ, ಅವ್ರ ಮುಖ್ಯಮಂತ್ರಿ ಯಾರು ಕೇಳಾರ. 67ನೇ ಸರಿಯಾದ ಉತ್ತರವನ್ನು ನೋಡ್ಕೊಂಡು ಯಾರಂದ್ರ 3 ಇವರಾಗ್ತಾರೆ. ಡಿ ದೇವರಾಜ ವರ್ಷ 2792ರಾಗಿದ್ರತ್ರಿ. ಇವರ ದಿನಗಳಾಗಿದ್ದ ಟೋಟಲ್ ಅವರ ಸೇವೆ ಎಷ್ಟಾಯ್ತು ಎಂಬುದನ್ನ ಜನವರಿ 6, 2020ರಂದು ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಗೆ ಸೇವೆ ಸಲ್ಲಿಸಿದ ದಾಖಲೆಯ ಸರಿಗಟ್ಟಿದ್ದವರು ಯಾರಂದ್ರ ಇಲ್ಲಿ ಡಿ ದೇವರಾಜ್ ಅರಸ್ ಅವರಾಗಿರ್ತಾರೆ. 2792 ದಿನಗಳ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎಂಬುದನ್ನು ಇಲ್ಲಿ ನಾವು ನೋಡ್ಕೋಬಹುದು. ತದನಂತರ 68ನೇ ಪ್ರಶ್ನೆ. 68ನೇ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಯಾವ ಅಕ್ಕವ ಎಂಬುದನ್ನು ನೋಡಿ. ಯಾವಂದ್ರ ಬಿ ಅಂಡ್ ಸಿ ಅಕ್ಕವ. ಬಿ ಅಂಡ್ ಸಿ ಆಗ್ತವ. ಸಾರಿ, ಬಿ ಅಂಡ್ ಸಿ. ಬಿ ಅಂಡ್ ಸಿ ಅಂದ್ರೆ ಸರಿಯಾದ ಉತ್ತರ ಬಿ ಆಗ್ತದ. ಅದ್ರೊಳಗೆ ಬಿ ಮತ್ತು ಸಿ ಇದೆ, ಅದನ್ನ ನೋಡ್ಕೊಂಡು ಮತ್ತೆ 69ನೇ ಪ್ರಶ್ನೆ. 69ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಂದ್ರಿ 69ನೇ ಪ್ರಶ್ನೆ ಸರಿಯಾದ ಉತ್ತರ 3 ಆಗ್ತದ. 3. ಇಲ್ಲಿ 70ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಕತ್ತಾರ ಫಸ್ಟ್ ಒನ್ ಆಗ್ತದ. ಫಸ್ಟ್ ಒನ್ ಅಂದ್ರೆ ಮಂಗಳೂರು. ದಿ ಸೌತ್ ಕೆನರಾ ಡಿಸ್ಟ್ರಿಕ್ಟ್ಸ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು 1914ರಲ್ಲಿ ಡ್ಯಾಶ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು ಮೂಲ ಪ್ರಾರಂಭ ಆಗಿದೆ. ಅಂದ್ರೆ ಇದು ಮಂಗಳೂರೊಳಗ ಹೊಂದತ. ಮಂಗಳೂರು. 71ನೇದ KMFಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ? KMF ಹಾಲು ಉತ್ಪಾದನಾ ಕೇಂದ್ರ ಅಂತಾರೆ ನೋಡ್ರಿ, KMF ಅದು ಸರಿಯಾದ ಉತ್ತರ. 71ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಗ್ತಾರ? ಇವು 3 ಆಗ್ತಾವ. KMF ದಕ್ಷಿಣ ಭಾರತದ ಅತಿ ದೊಡ್ಡ ಕೋಆಪರೇಟಿವ್ ಡೈರಿ ಫೆಡರೇಷನ್ ಆಗಿದೆ. ಹೌದು, ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ 13 ಜಿಲ್ಲಾ ಕೋಆಪರೇಟಿವ್ ಮಿಲ್ ಯೂನಿಯನ್ಗಳಿವೆ ಅದಾವ. KMF ಸೆಂಟ್ರಲ್ ಕ್ವಾಲಿಟಿ ಅಸೋಸಿಯೇಷನ್ ಲ್ಯಾಬೊರೇಟರಿಗಳ ಬೆಂಗಳೂರು ಕರೆಕ್ಟ್. ಅದು ಅಂದ್ರೆ 4th ಸರಿಯಾದ ಉತ್ತರ. ಇಲ್ಲಿ 72ನೇ ಪ್ರಶ್ನೆ ಸ್ನೇಹಿತರು. 72ನೇ ಮೊದಲು ಆನ್ಸರ್ ನೋಡಿಬಿಡುವ. ಆನ್ಸರ್ ದಿ ಪ್ರೊವಿಷನಲ್ ಆಫ್ ದಿ ಪಂಚಾಯತ್ ಆಕ್ಟ್ 1996 ಇದು ಡ್ಯಾಶ್ ಸಮಿತಿಯ ಶಿಫಾರಸಾಗಿದೆ. ಯಾವ ಸಮಿತಿ ಶಿಫಾರಸಾಗಿದೆ? 72 ಯಾವ್ದಾರ ಮೊರಿಯಾ ಸಮಿತಿಯ ಶಿಫಾರಸನ ಇದನ್ನಾಗಿತ್ರಿ. 73 ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯಗಳ ಸಂಸ್ಥೆ ಇರುವ ಸ್ಥಳ ಯಾವುದು? ಡ್ಯಾಶ್ ಬೀದರ್, ಮೈಸೂರು, ಗದಗ್, ಬೆಂಗಳೂರು ಯಾವ್ದಾಗಿದ್ರಿ? 73 ಸರಿಯಾದ ಉತ್ತರ 2 ಮೈಸೂರು ಆಗಿರ್ತದ ಅವರದು. ಮೈಸೂರು. 74ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾರ? ಲೆಂದಿ ಬಾಳತಿ. ಇದನ್ನ ಆನ್ಸರ್ 74ನೇ ಪ್ರಶ್ನೆ 4th ಒನ್ ಆಗ್ತದ. 4th ಒನ್ ಅಂದ್ರ ಎ, ಸಿ ಮತ್ತು ಡಿ ಆಗ್ತದ. ತದನಂತರ ಸ್ನೇಹಿತರೆ 75ನೇದು ಹೊಂದಿಸಿ ಬರೆಯಿರಿ. 75ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿರ್ಬೋದು? ಕೇಸ್ ಮಾಡ್ರಿ. ಎ = ಬಿ ಹರಿಪ್ರಸಾದ್ ಅಂದ್ರೆ 4th ಆಗ್ತದ. ವಾಲಿಬಾಲ್ ಆಗ್ತದ. ರೋಬಿನ್ ಇದು ಯಾವ್ದಾಗ್ತಾರ? ಫಸ್ಟ್ ಒನ್ ಕ್ರಿಕೆಟ್ದವರ ಕಾರ್ಯವರ SK ಉತ್ತಪ್ಪ. ಇವ್ರು ಯಾವ್ದಾಕೈತೆ ಅಂದ್ರೆ ಸೆಕೆಂಡ್ ಒನ್ ಆಗ್ತದ. ಹಾಕಿ ಇರ್ತಾರ ಮಮತಾ ಪೂಜಾರಿ, ನಿಮಗೆ ಗೊತ್ತಿರ್ಬೋದೆ. ಡಿ ಕಬಡ್ಡಿ ಪ್ರೇಮಿಗಳು ಯಾರ್ಯಾರಿದ್ದಾರೆ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ. ತದನಂತರ ನೋಡ್ರಿ ಸರಿಯಾದ ಉತ್ತರ ಯಾವ್ದಂದ್ರೆ 3rd ಒನ್ ಆಗ್ತದ. 76 ಭಾರತದ ಮೊದಲ ಸಹಕಾರಿ ಸಂಘದ ಯಾವ ವರ್ಷ ಮತ್ತು ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿತ್ತು? 76 ಸರಿಯಾದ ಉತ್ತರ ಸೆಕೆಂಡ್ ಒನ್ ರೀ. 1905ರಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ 1905ರಲ್ಲಿ ಪ್ರಾರಂಭ ಆಗ್ತದ ಭಾರತ ಸಹಕಾರ ಸಂಘಗಳ. 77 ಕರ್ನಾಟಕ SSV ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ ಮುಖ್ಯ ಪೋಷಕರು ಯಾರು ಅಂತ ಕೇಳಿದಾರ? ಯಾರಂದ್ರ ಸಹಕಾರಿ ಸಚಿವರ ಆಗಿರ್ತಾರ. ಸಹಕಾರ ಸಚಿವ. 78 ಭಾರತ ಆರ್ಥಿಕ ಸಮೀಕ್ಷೆಯನ್ನ ಹಣಕಾಸು ಸಚಿವಾಲಯದ ಈ ಕೆಳಗಿನ ಯಾವ ಇಲಾಖೆ ಸಿದ್ಧಪಡಿಸ್ತದ? 78 ಸರಿಯಾದ ಉತ್ತರ 3 ಆರ್ಥಿಕ ವ್ಯವಹಾರಗಳ ಇಲಾಖೆ ಏನ್ ಮಾಡ್ತದೆ ಅಂದ್ರೆ ಈ ನಿಯಮವನ್ನ
ಕಾರ್ಯನಿರ್ವಹಿಸುತ್ತಾ ಇಲಾಖೆ ಸಿದ್ಧಪಡಿಸ್ತದ ಎಂಬುದನ್ನು ನೋಡ್ಬೋದು. 79ನೇ ಪ್ರಶ್ನೆ, ಕೇಂದ್ರೀಯ ಸೇವೆ ಅಧಿಕಾರದ ನೇಮಕಾತಿ ಮತ್ತು ಸೇವೆಗಳ ಸಂಬಂಧಿಸಿದ ವಿವಾಹ ತೀರ್ಮಾನಿಸುವ ನ್ಯಾಯಮಂಡಳಿ ಅಥವಾ ಆಯೋಗದ ಯಾವುದು ಅಂತ ಕೇಳಿದಾರೆ. 79 ಅಂದ್ರೆ ಫಸ್ಟ್ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಎಂಬುದನ್ನು ನೋಡಬಹುದು. 80 ಭಾರತೀಯ ಪೌರತ್ವವನ್ನ ಪಡೆಯುವ ಅರ್ಹತೆಯನ್ನು ನಿಗದಿಗೊಳಿಸುವ ಅಧಿಕಾರ ಯಾರಿಗೆ ಇದೆ ಅಂತ ಕೇಳಿದಾರ. 89 ಯಾರಿಗಂದ್ರ 80ನೇ ಪ್ರಶ್ನೆ ಇದ್ರ ಇಲ್ಲಿ ಸಂಸತ್ ಕದ. 81ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರ ಇದು ಆಗ್ತದ. ಇಲ್ಲಿ ಹೇಳಿಕೆಗಳನ್ನ ಎರಡದವ. ಹೇಳಿಕೆಗಳ ಪ್ರಕಾರ ನೋಡಿದರೆ ಸರಿ ಆನ್ಸರ್ ಯಾವ್ದಾಗ್ತಾರ, 2 ಹೇಳಿಕೆಗಳನ್ನ ಸರಿಯಾಗಿವೆ. ಆದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ವಿವರಿಸುವುದಿಲ್ಲ ಎಂಬುದನ್ನು ತಿಳಿಸ್ತದೆ. ಇದು ಹೇಳಿಕೆ ಸೆಕೆಂಡ್ ಸರಿ ಆನ್ಸರ್. 82 ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಗತ್ಯವಾದ ಕನಿಷ್ಠ ವಯಸ್ಸು ಎಷ್ಟಿರ್ತದ. 82 ಎಷ್ಟಿರ್ತದ್ರೆ 21 ವಯಸ್ಸಿರ್ತದ. 83ನೇ ಪ್ರಶ್ನೆ ಸಂವಿಧಾನದ ತಿದ್ದುಪಡಿಯ ಸಂಬಂಧಿಸಿದಂತೆ ವಿಧಿಯ ಮತ್ತು ಭಾಗವನ್ನ ಗುರುತಿಸಿ ಅಂತ ಕೇಳಿದಾರೆ. 83 ಸರಿಯಾದ ಉತ್ತರ ಯಾವ್ದಂದ್ರ 368ನೇ ವಿಧಿ ಮತ್ತು ಭಾಗ 20 ಸರಿಯಾದ ಉತ್ತರ 3 ಆಗಿರ್ತದ ಸ್ನೇಹಿತರೆ. 84ನೇ ಪ್ರಶ್ನೆ ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಓದ್ರಿ ಅಂತ. 84 ಸರಿಯಾದ ಉತ್ತರ ಯಾವುದಕ್ಕ 3 ಆಗ್ತದ. ಎ ಬಿ ಮತ್ತು ಸಿ ಈ ಸರಿಯಾದ ಉತ್ತರ ಆಗಿರ್ತದ. 85ನೇ ಪ್ರಶ್ನೆ 84 ಆತ್ರಿ. ತದನಂತರ 85ನೇ ಪ್ರಶ್ನೆ ಇಲ್ಲಿ ಹೊಂದಿಸಿ ಬರೀರಿ ಅಂತ. ಇವು ಹಿಂದ ಮುಂದೆ ಇರ್ತಾವ್ರಿ, ನೀವು ನೋಡ್ಕೊಂಡ್ ಬರಿಬೇಕಿರಲ್ಲ ಅದೊಂದು. 85ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಗಿರ್ಬೋದ್ರಿ. ಸರಿಯಾದ ಎ = 3rd ಇಂಗ್ಲೆಂಡ್ ಸಂವಿಧಾನ ರಾಜ್ಯ ನಿರ್ದೇಶಕ ತತ್ವ ಆಗಿರ್ತದ. ತದನಂತರ ಆಸ್ಟ್ರೇಲಿಯಾ ಸಂವಿಧಾನ ಯಾವ್ದಾರ ಸಮವರ್ತ ಪಟ್ಟಿ ಆಗಿರ್ತದ. ಪ್ಯಾನ್ ಸಂವಿಧಾನ ಯಾವ್ದಂದ್ರ ಪ್ಯಾನ್ ಸಂವಿಧಾನ 4th ಆಗ್ತದ. ತದನಂತರ ದಕ್ಷಿಣ ಆಫ್ರಿಕಾ ಸಂವಿಧಾನ ಅಂದ್ರ ಸೆಕೆಂಡ್ ಹೋಗ್ತದ. ಸಂವಿಧಾನ ತಿದ್ದುಪಡಿ ವಿಧಾನ ಮತ್ತು ಸರಿಯಾದ ಉತ್ತರ ಇದಾಗ್ತದ ನೋಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ, ಮಾರ್ಕ್ ನೋಡ್ರಿ. ತದನಂತರ 86ನೇ ಪ್ರಶ್ನೆ ಹೊಸ ಅಖಿಲ ಭಾರತದ ಸೇವೆಗಳ ಹೇಗೆ ಸೃಜಿಸಬಹುದು. ಸರಿಯಾದ ಉತ್ತರ 86ನೇದಕ್ಕೆ ಯಾವ್ದಂದ್ರ ಫಸ್ಟ್ ಒನ್ ಆಗ್ತದ, ರಾಜ್ಯಸಭೆಯ ನಿರ್ಣಯದ ಮೂಲಕ. 87ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾದ್ರೆ 87ನೇ ಪ್ರಶ್ನೆ ಫಸ್ಟ್ ಒನ್ ಆಗ್ತದ. ಎ ಮಾತ್ರ ಸರಿಯಾಗಿದೆ ಎಂಬುದನ್ನು ತಿಳಿಸ್ತದ. 88ನೇದ ಮುನ್ಸಿಪಲ್ ಕಾರ್ಪೊರೇಷನ್ ಮುನ್ಸಿಪಲ್ ಕಮಿಷನರ್ ಅವರ ಯಾರ ನೇಮಕ ಮಾಡ್ತಾರ್ರಿ ಅಂತ ಕೇಳಿದಾರ. 88ನೇದ ಸರಿಯ ಉತ್ತರ ಯಾವ್ದಂದ್ರ 4th ಒನ್ನ ರಾಜ್ಯ ಸರ್ಕಾರವನ್ನ ನೇಮಕ ಮಾಡ್ತದ. 89ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಂದ್ರ ಯಾವ್ದಾಗಿರ್ಬೋದ್ರಿ, ಇದು ಆಗಿರಬಹುದು. ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ಸೇರಿಸಲಾಗಿದೆ. ಸರಿ ಉತ್ತರ ಫಸ್ಟ್ ಆಗ್ತದ. 90ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಗಿರ್ಬಹುದು. 90ನೇ ಭಾರತದ ಸರ್ಕಾರದ ಕಾಯ್ದೆ 1935ರ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸ್ರಿ ಅಂತ ಕೇಳ. 90ನೇ ಪ್ರಶ್ನೆ ಸರಿಯಾದ ಉತ್ತರ 2. ಎ ಬಿ ಮತ್ತು ಡಿ ಸರಿಯಾದ ಉತ್ತರ ಆಗ್ತಾವ ಅಂದ್ರೆ ಇದು. 87ನೇ ಪ್ರಶ್ನೆ 87ನೇ ಪ್ರಶ್ನೆ ಫಸ್ಟ್ ಆಗ್ತದ. ಸರಿಯಾದ ಉತ್ತರ ಫಸ್ಟ್ ಆಗ್ತದ. 88ನೇ ಪ್ರಶ್ನೆ ರಾಜ್ಯ ಸರ್ಕಾರ ಆಗ್ತದ. 89ನೇ ಪ್ರಶ್ನೆ ರೀ ಸರಿಯಾದ ಉತ್ತರ ರಿಪೀಟ್ ಆಗ್ಯಾವ್ರಿ ಒಂದು ಪೇಜಸ್. 89ನೇ ಪ್ರಶ್ನೆ ಫಸ್ಟು. 90ನೇ ಪ್ರಶ್ನೆ ಸರಿಯಾದ ಉತ್ತರ ಸೆಕೆಂಡ್ ಆಗ್ತದೆ. 91ನೇ ಪ್ರಶ್ನೆ ಕೆಳಗಿನ ಕೊಟ್ಟಿರುವ ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಚುನಾಯಿತರಾದವರು ಯಾರ. ಇದೊಂದು ಕಮೆಂಟ್ ಮಾಡ್ರಿ. 91ನೇದ ಕಮೆಂಟ್ ಮಾಡ್ರಿ. ಅವಿರೋಧ ಉಪರಾಷ್ಟ್ರಪತಿ ಅವಿರೋಧವಾಗಿ ಚುನಾಯಿತವ್ರು ಯಾರ ಅಂತ ನೀವು ಕಮೆಂಟ್ ಮಾಡ್ತಿರಲಿಲ್ಲ ಗೊತ್ತಿಲ್ಲ. ಸರಿಯಾದ ಆನ್ಸರ್ ಹೇಳ್ತೀನಿ. ಫಸ್ಟ್ ಒನ್ ಸರಿಯಾದ ಆನ್ಸರ್ ಡಾಕ್ಟರ್ ಎಸ್ ರಾಧಾಕೃಷ್ಣ ಅವರು ಆಗಿರ್ತಾರೆ. 92ನೇ ಪ್ರಶ್ನೆ ಭಾರತದ ಕೇಂದ್ರ ಶಾಸಕಾಂಗಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನು ಗಮನಿಸಿರಿ ಅಂತ ಕೇಳಿದ್ರೆ 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ಬೋದ್ರಿ. 92 ಸರಿಯಾದ ಉತ್ತರ ಎ ಬಿ ಮತ್ತು ಡಿ ಮಾತ್ರ ಸರಿಯಾಗಿರ್ತದ.
92 ರೀ. 93ನೇ ಪ್ರಶ್ನೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ ಮಾತ್ರ ಸರಿ. ಅಂದ್ರೆ 2ನೇ 93. 94ನೇದು ರೀ. 94ನೇ ಪ್ರಶ್ನೆ ಸರಿಯಾದ ಉತ್ತರ 1857ರ ದೆಹಲಿ ದಂಗೆಯ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ. ಫಸ್ಟ್ ಹೇಳಿಕೆ ಏನು ಕೊಟ್ಟಾರ, ಕೊನೆಯ ಮೊಘಲರ ದೊರೆ ಎರಡನೆಯ ಮಹಮ್ಮದ್ ಶಾನ ಭಾರತದ ಚಕ್ರವರ್ತಿ ಮತ್ತು ದೆಹಲಿಯ ದಂಗೆಯ ನಾಯಕ ಎಂದು ಘೋಷಿಸುತ್ತಾರೆ. ಸೆಕೆಂಡ್ ಹೇಳಿಕೆ ಏನು ಕೊಟ್ಟಾರ ಅಂದ್ರೆ ಬ್ರಿಟಿಷ್ ಸೇನಾಧಿಕಾರಿ ಸರ್ ಜಾನ್ ನಿಕೋಲಸ್ ದೆಹಲಿ ವಶಪಡಿಸಿಕೊಂಡ್ರ ಅಂತ ಕೇಳಿದಾರೆ. ಸರಿಯಾದ ಉತ್ತರ 94ನೇದು ನೋಡ್ರಿ. ಸೆಕೆಂಡ್ ಒನ್ ಆಗ್ತದ. ಇದು ಆಗ್ತದೆ ಹೇಳಿಕೆ 1 ಮತ್ತು 2 ಎರಡು ಸರಿಯಾಗಿವೆ. ಆದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ವಿವರಿಸುವುದಿಲ್ಲ ಎಂಬುದನ್ನು ತಿಳಿಸ್ತದೆ. 95ನೇ ರೀ. ಸರಿಯಾದ ಉತ್ತರ ಯಾವ್ದಾಗ್ತದೆ ಕ್ವಿಕ್ ಆಗಿ ನೋಡಿಬಿಡೋಣ. ಫಸ್ಟ್ ಒನ್ ಆಗ್ತದ. ತದನಂತರ 96ನೇ ಪ್ರಶ್ನೆ ಯಾವುದಂದ್ರೆ ಸೆಕೆಂಡ್ ಒನ್ ಆಗ್ತದ, ಸಾಲ್ಹೇರ್ ಯುದ್ಧ. 97ನೇ ಪ್ರಶ್ನೆ ರೀ. ಸರಿಯಾದ ಉತ್ತರ ಫೋರ್ತ್ ಒನ್ ಆಗ್ತದ, ಕಾರ್ಲೆ. 98ನೇ ಪ್ರಶ್ನೆ ಹೊಂದಿಸಿ ಬರೆಯ ರೀತಿಯದ. 98ನೇ ಪ್ರಶ್ನೆ ಸೆಕೆಂಡ್ ಎ ಈಕ್ವಲ್ ಟು ಸೆಕೆಂಡ್ ಆಗ್ತದ, HV. ಬಿ ಪಾವ ಏನಾಗ್ತಂದ್ರೆ ಫೋರ್ತ್ ಒನ್ ಆಗ್ತದ, ಮಲ್ಲರು. ಇದು ಫಸ್ಟ್ ಒನ್ ಮೊರಿಸ್ ಆಗ್ತದ, ಮಿತ್ತೆಲ್ಲ ಉಳಿದಿದ್ದಾರೆ ವಿದೇವ. 99ನೇ ಪ್ರಶ್ನೆ ರೀ. ಲಾಸ್ಟ್ ಅಂದ್ರೆ ಲಾಸ್ಟ್ ನಿಂತ 2ನೇದು ರೀ. 99ನೇ ಪ್ರಶ್ನೆ ಸರಿಯಾದ ಉತ್ತರ ಎ ಆ್ಯಂಡ್ ಡಿ ಇವೆರಡು ಸರಿ ಆಗ್ತಾವ. ತದನಂತರ ಲಾಸ್ಟ್ ಕ್ವಶನ್ ರೀ, ಕೊನೆ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವರು ಯಾರು ಮತ್ತು ಯಾರ್ಯಾರು ಅಂತ ಕೇಳ್ಯಾರ. ಫಸ್ಟ್ ಒನ್ ಜನರಲ್, ಅವನ್ನೆಲ್ಲ ನೋಡ್ಕೊರಿ. ಸರಿಯಾದ ಉತ್ತರ ಯಾವ್ದಾರ ಆಗಿರ್ಬೋದು ರೀ. ಎ ಆ್ಯಂಡ್ ಇ ಆಗಿರ್ತದ. ಇದು ಸರಿಯಾದ ಉತ್ತರ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು.